ಕೇರ್ ಮಾಡಿ ಬರುದು. ನಾನು ಹಾಕುದಿಲ್ಲ, ಇವತ್ತೇ ಹಾಕಿ. ನೋಡಿ ಮಗಳು ಎಷ್ಟು ಸ್ಕಿನ್ ಕೇರ್ ಮಾಡ್ತಾಳೆ ನೋಡಿ ಡ್ಯಾಡಿಗೆ. ನೋಡಿ ಅವ್ರು ಮಾಡಿದ್ರು ನೋಡಿ ಅಪತಾರ. ಒಂದು ಅವರಿಗೆ ಕ್ರೀಮ್ ಹಾಕುದಲ್ಲ, ಅವಳು ಒಂದು ಸತಾಯಿಸ್ತಾರೆ, ಅದಾಕ್ಬೇಡ ಇದಾಕ್ಬೇಡ ಅಂತ. ಮತ್ತೆ ಅವಳು ಎಂತ ಹಾಕುದು, ಸನ್ಸ್ಕ್ರೀನ್ ಹಾಕುದು. ಎಂತ ಗೊತ್ತುಂಟ ಅವರಿಗೆ ನಾಲೆಜ್ ಇಲ್ಲಲ್ಲ, ಅದಕ್ಕೋಸ್ಕರ ಸ್ಕಿನ್ ಕೇರ್ ಬಗ್ಗೆ ನಾಲೆಜ್ ಇಲ್ಲ. ಒಟ್ಟಾಸಿ ಅವರು ಗೊತ್ತಾಯ್ತಲ್ಲ, ಅವರ ಸ್ಕಿನ್ ಅನ್ನು ನಾವು ಕೇರ್ ಮಾಡಬೇಕು. ನಾವು ತಿನ್ನೋ ಆಹಾರದಲ್ಲಿ ಹಾಗೂ ಸ್ಕಿನ್ ಅನ್ನು ನಾವು ಒಳ್ಳೆ ರೀತಿಯಲ್ಲಿ ನೋಡಿ. ಈಗ ನನ್ನ ಸ್ಕಿನ್ನಿಗೆ ನೀವೆಲ್ಲ ಹೇಳ್ತೀರಿ ಇದೆಲ್ಲ ನ್ಯಾಚುರಲ್, ಆದರೂ ಕೂಡ ನಾನು ಸ್ಕಿನ್ ಕೇರ್ ಮಾಡ್ತೇನೆ, ಮಾಡಬೇಕಾಗ್ತದೆ ಗೈಸ್. ಮತ್ತೆ ನಾವು ಸ್ವಲ್ಪ ಶಾಪಿಂಗಿಗೆ ಹೊರಟದ್ದು, ಯಾಕೆ ಗೊತ್ತುಂಟಾ? ಹೌದು ನೋಡಿ ಡ್ರೈ ಇದ್ರೆ ಅದು ಒಳ್ಳೇದಲ್ಲ, ಅದಾಗೆ ಪ್ರಾಯ ಆಗುವಾಗ ಅರುಳು ಮರುಳು ಇರ್ತಾರಲ್ಲ, ಇದು ಎಕ್ಸಾಂಪಲ್. 40 ವರ್ಷ ಅದಕ್ಕೆ ಜಾಸ್ತಿ ಜ್ವರ ಗೊತ್ತುಂಟಾ? ಸಮಾಧಾನ ಇಲ್ಲ ಅವರಿಗೆ, ಇದಾಗಬಾರ್ದಂತೆ. ಅದು ಸ್ವಲ್ಪ ಆಯಿಲಿ ಬರ್ತದೆ, ಅಲ್ಲಿ ತನಕ ಮಾತ್ರ. ಯಾಕೆ ಗೊತ್ತಲ್ಲ ಗೈಸ್, ಮಕ್ಕಳೆಲ್ಲ ಬಟ್ಟೆ ಎಲ್ಲ ಫೋಲ್ಡಿಂಗ್ ಮಾಡಿ ಎಲ್ಲ ಇಟ್ಟಿದ್ದಾರೆ, ಚಂದ ಮಾಡಿ ಎಲ್ಲ. ಸ್ವಲ್ಪ ಬಟ್ಟೆ ಎಲ್ಲ ಇಟ್ಟಾಯ್ತು, ಈಗ ಹೊರಡುವ ಗಡಿಬಿಡಿ ಸ್ವಲ್ಪ ಬಟ್ಟೆ ಬಾಕಿ ಆಯ್ತು, ಇದನ್ನೆಲ್ಲ ಫೋಲ್ಡಿಂಗ್ ಮಾಡಿ ಚಿನ್ನಿಟ್ಟದ್ದು. ಸ್ವಲ್ಪ ಬಟ್ಟೆ ಎಲ್ಲ ಒಳಗೆ ವಾರ್ಡ್ರೋಬ್ ಅಲ್ಲಿ ಆಯ್ತು, ಇನ್ನೊಂದು ಸ್ವಲ್ಪ ಇದು ಕೆಳಗೆ ಮತ್ತೆ ಇಡುವ ಅಂತ ಸುಸ್ತಾಗ್ತದೆ. ಹೊರಟಾಯ್ತು ಹೊರಗೆ ಮಾತಾಡಿ ನೋಡಿ. ಇವತ್ತು ಫ್ರೈಡೆ ನೋಡಿ, ದೇವರಿಗೆಲ್ಲ ಹೋಗ್ತಿದೆ ನೋಡಿ, ತೋರಿಸಿ. ಮತ್ತೆ ದೇವರೇ ಗೈಸ್ ಎಂತ ಗೊತ್ತುಂಟಾ, ಇನ್ನು ಹೊರಡುದು ಸ್ವಲ್ಪ ಹೊತ್ತಲ್ಲಿ ನೋಡಿ, ಹೊರಡುದು. ಯಾಕೆ ಹೇಳಿದ್ರೆ ನಮ್ಮದು ಈ ಮಂತ್ ಏಪ್ರಿಲ್ ಅಲ್ಲಿ ವೆಡ್ಡಿಂಗ್ ಆನಿವರ್ಸರಿ ಕೂಡ ಉಂಟು, ಹಾಗೆ ಸ್ವಲ್ಪ ಬೇಗ ಎಲ್ಲ ಶಾಪಿಂಗ್ ಮಾಡುವ ಅಂತ. ಯಾಕೆ ಹೇಳಿದ್ರೆ ನೋಡ್ಬೇಕು ಹೇಗೆಲ್ಲ ಉಂಟು ಅಂತ. ನಮ್ಗೆ ಒಂದು ಇಬ್ಬರಿಗೆ ಕೂಡ ಎಂತ ಹೇಳುದು, ನನ್ನ ಒಂದು ಸಾರದು ಸೇಮ್, ಅವರಿಗೆ ಕೂಡ ಸೇಮ್ ಅದೇ ರೀತಿ ಡ್ರೆಸ್ ನೋಡ್ಲಿಕ್ಕೆ ಉಂಟು. ಕೇಳ್ತದೆ ಇಲ್ಲ ಚಾನಲ್ ಸೇಮ್ ಅದನ್ನೇ ನೋಡ್ಲಿಕ್ಕೆ ಉಂಟು. ಹಾಗೆ ನೋಡ್ಬೇಕು ಹೇಗೆಲ್ಲ ಉಂಟು, ಏನು ಕತೆ, ಅದು ಸಿಗ್ತದ ಅಥವಾ ಮತ್ತೆ ಕ್ವಾಲಿಟಿ ಸಿಲ್ಕ್ ಮೆಟೀರಿಯಲ್ ಇದ್ರೆ ತಗೊಳ್ಳೋದಿಲ್ಲ. ನನಗಂದ್ರೆ ಕ್ವಾಲಿಟಿ ವೈಸ್ ಕೂಡ ನೋಡಬೇಕು, ಹೇಗೆಲ್ಲ ಉಂಟು ಮೆಟೀರಿಯಲ್ ಎಲ್ಲ ನೋಡಬೇಕಾಗ್ತದೆ. ಮತ್ತೆ ಒಳ್ಳೆಯದಿದ್ರೆ ರೇಟ್ ಬಗ್ಗೆ ನೋಡುದಿಲ್ಲ, ಯಾಕೆ ಹೇಳಿದ್ರೆ ನನಗೆ ಬಟ್ಟೆ ಒಳ್ಳೇದು ಬೇಕು. ಹಾಗೆ ಕರೆಕ್ಟ್ ನೋಡು, ಚಾಯ್ಸ್ ಮಾಡು, ಮತ್ತೆ ಹೇಳ್ಬೇಡ. ಮತ್ತೊಂದು ಮಕ್ಳಿಗೆ ಈಗ ಒಂದು ನಮ್ಮ ವೆಡ್ಡಿಂಗ್ ಆನಿವರ್ಸರಿ ಒಂದು ಡ್ರೆಸ್ ತೆಗಿ, ಆಮೇಲೆ ನೆಕ್ಸ್ಟ್ ಬರ್ತಡೇ ಅದು ಒಟ್ಟಿದ್ದು ರಗಳೆಲ್ಲ. ಹಾಗಾಗಿ ಎಂತ ಗೊತ್ತುಂಟ ನೋಡಿ, ಅವ್ರು ಹೇಳಿದ್ದಾರೆ ಎಷ್ಟು ರೇಟ್ ಆದ್ರೆ ನೋಡ್ಬೇಡ, ನಾನೆಲ್ಲ ತೆಗೆದುಕೊಡುದು ಗಂಡ ಅಲ್ಲ ಅಂತೇಳಿ, ಮುತ್ತಿನಂತ ಮಾತು. ಹಾಗೆ ನೋಡ್ಬೇಕು ಅದು ಕ್ವಾಲಿಟಿ ಹೇಗೆ ಉಂಟು, ಮತ್ತೆ ಮೆಟೀರಿಯಲ್ ಹೇಗೆ ಉಂಟು. ಈಗ ನಂದು ಸೇಮ್ ಪ್ಯಾಂಟ್ ಶರ್ಟ್ ಸಿಗ್ತದೆ, ಆದರೂ ಕೂಡ ಈಗ ನಾನು ಅದು ಮೆಟೀರಿಯಲ್ ಕೆಲವರು ಹೇಳಿದ್ರು ಅಷ್ಟೊಂದು ಇದು ಬರ್ತದೆ. ಆನ್ಲೈನಲ್ಲಿ ಸಹ ನೋಡಿದೆವು, ಅದಷ್ಟು ಇದು ಬರುತ್ತೆ ನೋಡುವಾಗ ಹಾಗೆ ಕಾಣ್ತದೆ. ಇನ್ನು ನೋಡಬೇಕು ಶಾಪಿಗೆ ಹೋಗಿ, ಎಲ್ಲಿಯಾದರೂ ಇಬ್ಬರದು ಸೇಮ್ ಟು ಸೇಮ್ ಇದ್ದರೆ ಓಕೆ ತೆಗಿತೇನೆ, ಇಲ್ಲದಿದ್ದರೆ ಸಪ್ರೇಟ್ ಪರವಾಗಿಲ್ಲ, ಅದರಲ್ಲಿ ಎಂತ ಆಗಿ ಉಂಟಲ್ವ. ಹಾಗೆ ನೋಡುವ, ಅಂದರೆ ಮೇಯ್ನ್ ಮೆಟೀರಿಯಲ್ ನೋಡಬೇಕು. ಮತ್ತು ಸಿಲ್ಕಲ್ಲಿ ಆದರೆ ಉಂಟಲ್ಲ, ಸಿಲ್ಕಲ್ಲಿ ಹಾಗೆ ಬರ್ತದೆ. ಸಿಲ್ಕ್ ಮೆಟೀರಿಯಲ್ ಸ್ವಲ್ಪ ಎಂತ ಹೇಳಿದ್ರೆ ಸ್ಯಾಟಿನ್ ಅಂಥದ್ದಲ್ಲಿದ್ದರೆ ಸೇಮ್ ಅಂಥದ್ದೇ ಬರ್ತದೆ ಇಬ್ಬರಿಗೆ ಕೂಡ. ಆದರೂ ಅದು ನನಗೆ ಧರಿಸಲಿಕ್ಕೆ ಕಷ್ಟ ಆಗ್ತದೆ. ಹಾಗೆ ನೋಡು ಹೇಗೆಲ್ಲ ಆಗ್ತದೆ ಅಂತ. ಇನ್ ಕೇಸ್ ಸಿಗದಿದ್ದರೆ ಬೇರೆ ತೆಗೆಯೋದು ಅಂತ ಹೇಳಿದ್ದೇವೆ. ಹಾಗೆ ಈಗ ಹೊರಟದ್ದು ನೋಡಿ ಬರುವ ಅಂತ. ಇನ್ನೂ ಸಹ ಸಮಯ ಉಂಟು. ಮತ್ತು ಇನ್ನು ಬ್ಲೌಸ್ ಎಲ್ಲ ಕೊಡುವಾಗ ಸ್ವಲ್ಪ ನಾವು ಬೇಗ ಕೊಟ್ಟರೆ ಒಳ್ಳೆಯದಲ್ಲ ಟೈಲರಿಗೆ, ಸ್ವಲ್ಪ ಡಿಸೈನ್ ಎಲ್ಲ ನೋಡಿ. ಅದಕ್ಕೋಸ್ಕರ ಶಾಪಿಂಗ್ ಎಲ್ಲ ಮಾಡಿ ಬರುವ ಅಂತ. ಮತ್ತು ಮಕ್ಕಳಿಗೆ ಸಹ ನೋಡು. ಮತ್ತು ಈಗ ಮಧ್ಯಾಹ್ನ ಆಯಿತು ಗೈಸ್, ನಾವು ಎಂತ ಗೊತ್ತುಂಟ ಬೆಳಿಗ್ಗೆ ಹೋಗುವಂತಲೇ ಹೊರಟದ್ದು. ಸೊ ಬೆಳಿಗ್ಗೆ ಹೊರಡಲಿಕ್ಕೆ ಆಗಲಿಲ್ಲ, ಯಾಕೆ ಹೇಳಿದರೆ ನಾನು ನಿನ್ನೆ ಕೂಡ ಬಟ್ಟೆ ವಾಶ್ ಮಾಡಲಿಲ್ಲ. ಹಾಗೆ ಇವತ್ತು ಬಟ್ಟೆ ಎಲ್ಲ ಹಸ್ಬೆಂಡ್ ಎಲ್ಲ ಸ್ವಲ್ಪ ಮಿಷನೆಲ್ಲ ವಾಶ್ ಮಾಡಿದರು. ಮತ್ತು ಸ್ವಲ್ಪ ಲೇಟ್ ಆಯಿತು. ಮತ್ತು ಚಿನ್ನದ ಎಕ್ಸಾಮ್ ಎಲ್ಲ ಮುಗೀತು, ಈಗ ಅವಳಿಗೆ ರಜೆ ಅಲ್ಲ. ಅದರದ್ದೊಂದು ನಮಗೆ ರೀಲ್ಸ್ ಮಾಡಬೇಕಿತ್ತು, ಅದೊಂದು ಪೆಂಡಿಂಗ್ ಆಯಿತು. ಇಲ್ಲ ನಿನ್ನೆ ಮಾಡಬೇಕಾದದ್ದು ಇವತ್ತು ಮಾಡಿದ್ದೀವಿ. ಹಾಗೆ ಅದು ಈವ್ನಿಂಗ್ ಅಪ್ಲೋಡ್ ಆಗ್ತದೆ ಆಯಿತಾ. ಹಾಗೆ ಮತ್ತು ಇದು ನೋಡಿ, ಇದು ಸಹ ಆನ್ಲೈನಿಂದಲೇ ತಗೊಳ್ಳೋದು ನೋಡಿ. ಹೀಗೆ ಡಿಸೈನ್ ಮಾಡಿದ್ದು ನೋಡಿ, ಚೆಂದ ಉಂಟಲ್ಲ, ಇಂಥದ್ದೆಲ್ಲ ತುಂಬ ಇಷ್ಟ ನನಗೆ. ಹಾಗೆ ಅದನ್ನು ಕೂಡ ಮಾಡಿದ್ದು. ಹಾಗೆ ಟೈಮ್ ಆಯಿತು. ಈಗ ನೋಡಿ ಟೈಮ್ ಸರಿಯಾಗಿ
1 o'clock ಆಯಿತು. ಹಾಗೆ ಇನ್ನು ಊಟ ಏನಾದರೂ ವೆಜ್ ಮಾಡೋಣ. ನಾವು ಇನ್ನು ಊಟ ಮಾಡಿ ವೆಜ್ ಊಟ ಮಾಡಿ ಒಂದು ಶಾಪಿಂಗ್ ಎಲ್ಲ ಮಾಡಿ ಬರುವ ಅಂತೇಳಿ. ಮತ್ತು ಇನ್ನು ಜಾಲಿ ಅಲ್ಲ, 3 month ಲೀವ್. 2.5. ಹಾಂ ಅದೇ 2.5 ತಿಂಗಳು ಹೇಳೋದು. 2.5 3 ಆಗ್ತದ ಗೊತ್ತಿಲ್ಲ. ಇಷ್ಟ ನನ್ನ ಕಾಲೇಜ್ ಯಾವಾಗ ಸ್ಟಾರ್ಟ್ ಆಗ್ತದೆ ಹೇಳಲಿಕ್ಕೆ ಆಗೋದಿಲ್ಲ, ಗೊತ್ತಾಯ್ತಲ್ವ. ಜೂನ್ ಹೇಳ್ತಾರೆ, ಕೆಲವೊಮ್ಮೆ ಜುಲೈಯಲ್ಲಿ ಆಗೋ ಚಾನ್ಸಸ್ ಇರ್ಬೋದು. ನೋಡಿ ನಮ್ಮದು ಹಿಂದೆಲ್ಲ ನವಿಲಿನ ಗರಿ. ಅದು ನಿಮಗೆ ಕ್ಯಾಮರಾದಲ್ಲಿ ಅಷ್ಟೊಂದು ಚಂದ ಕಾಣೋದಿಲ್ಲ, ಹೀಗೆ ನೋಡುವಾಗ ಉಂಟಲ್ಲ ಸೂಪರ್ ಕಾಣ್ತದೆ. ಇದರಲ್ಲಿ ಒಂಥರ ಮುದ್ದೆ ಆದಾಗೆ ಕಾಣ್ತದೆ, ಆದರೆ ಹೀಗೆ ನೋಡಬೇಕು, ಕ್ಯಾಮರಾ ಆಫ್ ಮಾಡಲಿಯೇ ನೋಡಬೇಕು, ಚೆಂದ ಕಾಣ್ತದೆ. ಮತ್ತು ನಮ್ಮ ಬೆಕ್ಕು ಕಾಣ್ತ ಇಲ್ಲ ಗೈಸ್, ಬೆಕ್ಕಿಲ್ಲಿದ್ದಾಳೆ. ಅವಳನ್ನು ಹೊರಗೆ ಹಾಕ್ಬೇಕು ಹೋಗುವಾಗ. ಟಾಮಿ ಹತ್ರ ಆಟ ಆಡ್ತಿರ್ತಾಳೆ. ಟಾಮಿದು ಮೇಲೆ ಟಾಪಲ್ಲಿ ಇರ್ತಾಳೆ. ಈಗ ಟಾಮಿ ಎಲ್ಲ ಹುಷಾರಾಗಿದ್ದಾನೆ. ನೀರಿಡು ನಂದು ಇವಳ ನೋಡಿ, ಸುಮ್ಮನೆ ಆಚೆ ಈಚೆ ಸುತ್ತಿದ್ದಾಳೆ. ಆಯ್ತಲ್ಲ ನೀರು ಬೆಳಿಗ್ಗೆಲ್ಲ ಕೆಲಸ ಎಲ್ಲ ಆಯ್ತಲ್ಲ, ಹಾಗೆ ಕೆಲಸ ಆಗಿ ಇನ್ನು ಹೊರಡುವ, ಏನು ತೊಂದರೆ ಇಲ್ಲ. ಲೇಟ್ ಆದರೂ ಅಂದರೆ ಊಟ ಮಾಡಿ ಹೋಗುದಲ್ಲ. ನೋಡಿ ಇದು ನಾನು ಕಾಟನ್ ಬಟ್ಟೆ ತಮಿಳ್ನಾಡಿಂದ ತರಿಸಿದ್ದು ಅವತ್ತು. ಹೌದಾ? ನಾನು ಹೋಗಿ ತಮಿಳ್ನಾಡು ಆಗ ತಗೊಂಡು ಬಂದು ಒಂದು 5-6 ತಗೊಂಡು ಬಂದಿದ್ದೆ. ಸಿಟಿಗೆಲ್ಲಕ್ಕೆ ನಾನು ಹಾಕುದು ಕಾಟನ್, ಪ್ಯೂರ್ ಕಾಟನ್, ಲೈಟ್ ಕಲರ್, ಸೂಪರ್ ಕೂಲ್ ಆಗಿರ್ತದೆ. ನನ್ನ ಹತ್ರ ಸಾರಿ ಉಂಟಲ್ಲ ಅದೇ ಕಲರ್ ಇದಲ್ಲ, ನಾವು ರೀಲ್ಸ್ ಮಾಡುವಾಗ ಒಂದೇ ಲೆಕ್ಕ ಹಾಕಿದ್ದು. ಹಾಗೆ ಇವಳನ್ನು ನೋಡಿ, ಇವಳಿಗೆ ಸಹ ಇನ್ನೂ ನೆಕ್ಸ್ಟ್ ರಜೆ ಇರ್ಬೋದು ಸ್ವೀಟಿಗೆ ಸಹ. ಹಾಗೆ ಒಂದು ನಮಗೆ ಒಂದು ಮಕ್ಕಳು ಫ್ರೀ ಇರುವಾಗ ನಮಗೆ ಒಂದು ಖುಷಿ ಆಗ್ತದೆ. ಇಲ್ಲದಿದ್ದರೆ ಎಕ್ಸಾಮ್ ಅದೇ ನಮಗೂ ಟೆನ್ಷನ್. ಮಕ್ಕಳಿಗೆ ಎಕ್ಸಾಮ್ ಹೇಳೋದಲ್ಲ, ಪೇರೆಂಟ್ಸಿಗೆ ದೊಡ್ಡ ತಲೆನೋವು ಅದು. ಯಾಕೆ ಹೇಳಿದರೆ ನಮಗೆ ಕೂಡ ಒಂದು ಇದು ಇರ್ತದೆ, ಭಯ ಇರ್ತದಲ್ಲ, ಮಕ್ಕಳು ಹೇಗೆ ಬರ್ತಿದ್ದಾರಪ್ಪ ಹಾಗೆ ಎಲ್ಲ ಈಸಿ ಇತ್ತಂತೆ. ಹಾಗೆ ಪರವಾಗಿಲ್ಲ. ಹಾಗೆ ಅದಕ್ಕೆ ಅದೇ ಖುಷಿಯಲ್ಲಿ ಒಂದು ಡ್ಯಾನ್ಸ್ ಮಾಡಿದ್ದು ನಾನು ಮತ್ತು ಚಿನ್ನು. ಹಾಗೆ ನೋಡಿ ಇವತ್ತು ಈವ್ನಿಂಗ್ ಅಪ್ಲೋಡ್ ಆಗ್ಬೋದು. ಅದೇ ಇದು ಈ ವಿಡಿಯೋ ಬರುವಾಗ ಲೇಟ್ ಆಗ್ತದೆ, ಆದರೆ ನಾನು ಮಾತಾಡುವಂಥದ್ದು ಮಾತಾಡಲೇಬೇಕಲ್ವ. ಮತ್ತು ಗೈಸ್ ನೋಡಿ, ಫಸ್ಟ್ ಟೈಮ್ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಖಾಲಿ ವಿಡಿಯೋ ನೋಡೋದಲ್ಲ ಅಲ್ಲ, ಹೇಳು ಸ್ವೀಟಿ ಸಬ್ಸ್ಕ್ರೈಬ್ ಮಾಡಿ ಅಂತ. ಏನು ಮಾಡಬೇಕು ಇನ್ನು ಮುಂದೆ ಬರಬೇಡ, ಸ್ವಲ್ಪ ಹಿಂದೆ ಹೋಗ. ಎಂತ ಇದು ಕಾಣ್ಬೇಕಲ್ಲ ಅವರಿಗೆ. ಹಾಂ ಹೇಳ ಯಾರಂತ ಗೆಸ್ ಮಾಡಿ ಫ್ರೆಂಡ್ಸ್. 3 ವರ್ಷ ಇರುವಾಗ ನೀವೇ ಕಮೆಂಟ್ ಮಾಡಬೇಕಾಯ್ತಾ, ನಾವೇನು ಹೇಳೋದಿಲ್ಲ, ಕ್ಲೂ ಬೇಡ. ಹಾಗೆ ವ್ಯೂವರ್ಸ್ ನೋಡಿ ಕಮೆಂಟ್ ಮಾಡಿ ಯಾರು ಅಂತೇಳಿ ಆಯಿತಾ. ಮತ್ತೆ ನೋಡಿ ಹೇಳಿ, ಫಸ್ಟ್ ಟೈಮ್ ಈಗ ನಮ್ಮ ವಿಡಿಯೋ ಯಾರು ನೋಡ್ತಿದ್ದೀರಿ ಸಬ್ಸ್ಕ್ರೈಬ್ ಮಾಡಿ ಅಂತ. ಫಸ್ಟ್ ಟೈಮ್ ನಮ್ಮ ವಿಡಿಯೋ ಯಾರು ನೋಡ್ತಿದ್ರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡಿ. ಓಕೆ ಇನ್ನು ನಾವು ಹೊರಡ್ತೇವೆ. ನಾವೀಗ ಹೊರಡ್ತೇವೆ. ವಾಪಸ್ ಲಾಸ್ಟ್ ಒಂದು ಇದು ಸೀನ್ ಉಂಟು ವಾಪಸ್ ಇದನ್ನೇ ಹೇಳಲಿಕ್ಕೆ. ಅದನ್ನ ನಾನು ಹೇಳುದಿಲ್ಲ, ಅದು ಬ್ಲಾಗರ್ ಹೇಳ್ತದೆ. ಓಕೆ ಇಲ್ಲ ಅದಕ್ಕಾದ್ರಲ್ಲೇ ಹಾಕೊಟ್ಟಿಯಲ್ಲ ಅಷ್ಟೇ. ಡ್ಯಾಡಿ ನೋಡಿ ಫ್ರೆಂಡ್ಸ್ ಬೇರೆಯವ್ರದ್ದು ನಿಲ್ಕುದು ಹಾಗೆ ನೋಡುದು. ನಮ್ಮ ಐಟಮ್ ಬೇರೆ ಹೇಳಿ, ನಾವು ಬೇರೆಯವ್ರ ಐಟಮ್ ನೋಡ್ಬೇಕಲ್ಲ ಯಾವುದು ಅಂತ ಅಂತ. ಅದು ಹಾಗೆ ನಮ್ಗೆ ನೋಡ್ಬಾರ್ದು. ಇಷ್ಟೆಲ್ಲ ವೆರೈಟಿ ಉಂಟು. ನಿಂಗೆ ನಾವು ಅಣ್ಣ ಇಲ್ವಾ? ವೈಟ್ ಅಂತ ಹೇಳಿ ಪಾಯಸ ಬೇಕಾದ್ರೆ ಫುಲ್ಲು ಪಿಕ್ಚರ್. ನೋಡಿ ಈರುಳ್ಳಿ ಜಾಸ್ತಿ ಹಾಕಿ ಹೇಳಿದ್ರು, ನಾವು ಹೇಳಿಲ್ಲ, ಅವ್ರಿಗೆ ಗೊತ್ತು ನಮಗೆ. ಹಾಗೆ ಅವರೇ ಹೇಳಿದ್ರು ಈರುಳ್ಳಿ ಎಲ್ಲ ಜಾಸ್ತಿ ಹಾಕಿದ್ರು ಅಂತ. ಮಮ್ಮಿಗೆ ದೇವರು ಕೊಟ್ಟು ಪೂಜಾರಿ ಕೊಡ್ಲಿಲ್ಲದಾಗೆ ಆಯ್ತು ಫ್ರೆಂಡ್ಸ್ ಇವತ್ತು. ಎಂತಕ್ಕೆ? ಮಮ್ಮಿ ಯಾವಾಗಲೂ ಹೋಗುವ ಶಾಪ್ ಮೇನ್ ಶಾಪ್ ಇವತ್ತು ಬಂದ್ ಆ್ಯಕ್ಚುಲಿ. ಯಾಕಂತ ಹೇಳಿದ್ರೆ ಇವತ್ತು ಶುಕ್ರವಾರ. ಇಲ್ಲ ಅದು ಬಂದು ನೀವು ನೋಡಿ ಬಂದರು ಎಷ್ಟು ಬಂದು. ಯಾಕಂದರೆ ಇವತ್ತು ಶುಕ್ರವಾರ ಅವರು ಅವರ ಪ್ರೇಯರ್ ಮಾಡಲಿಕ್ಕೆ ಹೋಗ್ತಾರೆ. ಮತ್ತು ಅದು ಸಂಜೆ ನಂತರ ಮಧ್ಯಾಹ್ನ ನಂತರ ಬಂದ ಶಾಪ್. ಮಮ್ಮಿ ಹೇಗೆ ಅನ್ನಿಸ್ತದೆ ಬೇಜಾರಾಗಿ? ನೋಡಿ ಎಲ್ಲ ಎಕ್ಸ್ಪ್ರೆಷನ್ ನೋಡಿ ಎಲ್ಲರದ್ದು. ಅವ್ರದ್ದು ಬಿಡಿ, ಅವ್ರದ್ದು ಇಗ್ನೋರ್ ಮಾಡಿ. ಓಪನ್ ಇದ್ರೆ ಎಲ್ಲರೂ ಓಪನ್ ಇದ್ರೆ ಅಲ್ಲ. ಈಗ ಊಟಕ್ಕೆ ಬಂದಾಗೆ ಆಯ್ತಲ್ಲ. ನಮ್ಮದು ಊಟ ಆಯಿತು. ಹಾಗೆ ಹೊರಟದ್ದು ಒಂದು ಆಶ್ಚರ್ಯ ಕಾದಿತ್ತು. ನಮ್ಮ ಲೈನ್ ಮ್ಯಾನ್ ಸಿಕ್ಕಿದ್ರು. ಬೆಳಿಗ್ಗೆ ಸ್ವಲ್ಪ ಜೋರು ಮಾಡಿದ್ದು ಅವರಿಗೆ ನಾನು, ಆದರೆ ಅವರು ಮನಸ್ಸಲ್ಲಿ ಇಟ್ಟುಕೊಳ್ಳಿಲ್ಲ. ಅವರೇ ವಿಶ್ ಮಾಡಿ ಮಾತಾಡಿದ್ರು. ಇದು ಅಂದರೆ ಸಣ್ಣ ವಿಚಾರ. ಹಾಗೆ ನನ್ನ ಕಣ್ಣೆದುರೇ ಲೈನ್ ಮ್ಯಾನ್ ಪ್ರತ್ಯಕ್ಷ ಹೇಳಿದೆ ನೋಡಿ. ನಿಮ್ಮ ಕರೆಂಟ್ ಇಲ್ಲದಕ್ಕೆ ನಾವು ಹೋಟೆಲ್ ಊಟ ಮಾಡಿದ್ವಿ. ಪ್ರತ್ಯಕ್ಷ ಇಲ್ಲ ಅಂತ ಹೇಳಿದ್ರೆ ನಾವು ಮನೇಲಿ ಊಟ ಮಾಡ್ತಿದ್ವಿ.
ಅವರು ತುಂಬ ಮಾತಾಡಿದ್ರು. ಯಾವ ರಜೆ ತಿನ್ನಕ್ಕೆ ಅವರು ಸ್ವಲ್ಪ ಅವರಿಗೆ ಜೋರು ಮಾಡಿದ್ರೆಲ್ಲ ಬೇಜಾರಾಗುದಿಲ್ಲ. ಆ ಬೇಜಾರದು ನರವೇ ಇಲ್ಲ ಅವರಿಗೆ ತಲೆಯಲ್ಲಿ. ನೋಡಿ ಅವರೇ ಬಂದು ಮಾತಾಡಿದ್ರು ಪ್ರೀತಿಯಿಂದ. ಮತ್ತೆ ಇನ್ನು ನಾವು ಈಗ ಹೊರಟದು ಅದೇ ಶಾಪಿಂಗಿಗೆ ಹೊರಟದ್ದು. ನೋಡಬೇಕು ಎಂತ ಮಾಡೋದು ಅಂತ ಐಡಿಯಾ ಇಲ್ಲ. ಈಗ ನಮ್ಮದು ಒಂದು ಫೇವ್ರೆಟ್ ಶಾಪು ಬಂದುಂಟ, ಎಂತ ಕತೆ ಏನಂತ ಏನು ನೋಡಬೇಕು. ಸ್ವೀಟ್ ಹೇಳ್ತಾಳೆ ಕ್ಲೋಸ್ ಉಂಟಾ ಅಂತೇಳಿ, ಅಲ್ಲಿ ಬೇಕಾದದೆಲ್ಲ ಚಾಯ್ಸ್ ಆಗ್ತದೆ ಗೈಸ್. ಹಾಗೆ ನೋಡುವ. ಇನ್ನು ಇವರು ಹೇಳ್ತಾರೆ ಎಂತ ಮಾಡುದು ಈಗ ನಾವು. ಜಯಲಕ್ಷ್ಮಿ ಹೋಗುವ, ಇಲ್ಲ ಅಂತಂದ್ರೆ ಬೇಡ. ಹೌದಾ? ಅಲ್ಲಿ ಸರಿ ಇಲ್ಲ ಅಂತಂದ್ರೆ ಸೀದಾ ಬರೋಣ ಮನೆಗೆ. ಹಾಗೆ ಅವರು ಹೇಳ್ತಿದ್ದಾರೆ ಜಯಲಕ್ಷ್ಮಿಗೆ ಹೋಗುವ ಅಂತ. ನೋಡ. ಮತ್ತೆ ನಾನು ಮಾತಾಡೋದು ಕಾರೊಳಗೆ ಮಾತಾಡ್ತಿದ್ದೇನಲ್ಲ, ಹಾಗೆ ಮೊನ್ನೆ ಒಬ್ರು ಕಮೆಂಟ್ ಬಂದಿದೆ ನನಗೆ, ಮೇಡಮ್ ಮಾತಾಡೋದು ಕೇಳುವುದಿಲ್ಲ ನೀವು ಅಂತೇಳಿ. ಅದೇ ಎಂತಾದದು ಗೊತ್ತುಂಟಾ, ನಾನು ಮೆಲ್ಲ ಮಾತಾಡಿದ್ದು. ಹೌದಾ? ಹಾಗೆ ನಿಮ್ಗೆ ಕೇಳಲಿಲ್ಲ ಗೈಸ್. ಗೊತ್ತೇ ಇಲ್ಲ. ಅದು ಮೊನ್ನೊಬ್ರು ಕಮೆಂಟ್ ಹಾಕಿದ್ದೀರಿ, ಅದೇ ನೀವು ಕಾರಲ್ಲಿ ಮಾತಾಡುವಾಗ ಮೆಲ್ಲ ಮಾತಾಡ್ತೀರಿ ತುಂಬಾ ಅಂತೇಳಿ. ಅದು ಇಲ್ಲ, ನಾನು ಮೆಲ್ಲ ಮಾತಾಡಿದ. ಹೌದು, ನೀವು ಹೇಳಿದ ಕರೆಕ್ಟ್. ನಾನು ನನ್ನ ಸ್ವೀಟಿಗೆ ಕೂಡ ಹೇಳಿದೆ ಎಡಿಟ್ ಮಾಡುವಾಗ, ನಮ್ದು ಏನು ವಾಯ್ಸ್ ಕೇಳುದಿಲ್ಲ ನಂದು ಅಂತ. 200 ವಾಯ್ಸಿಗೆ ಮೈಕ್ ಇಡ್ಬೇಕಂತ ಇಲ್ಲ. 200 ಅಲ್ಲಿ ಇಟ್ಟರು ಕೂಡ ವಾಯ್ಸ್ ಕೇಳ್ತಾನೆ ಇಲ್ಲ. ಯಾಕೆ ಗೊತ್ತುಂಟು, ಅದು ನಾನು ಮೆಲ್ಲ ಮಾತಾಡಿದ್ದು. ನಾನು ಮಾತಾಡಿದೆ ಮೆಲ್ಲ, ಅದಕ್ಕೆ ಈಗ ಸ್ವಲ್ಪ ಗಟ್ಟಿ ಮಾತಾಡಿದ್ದು. ಹಾಗೆ ಎಂತ ಅಲ್ಲಿಗೆ ಹೋಗುದಾ ಜಯಲಕ್ಷ್ಮಿಗೆ? ಈಗ ಬಸ್ ಓಪನ್ ಉಂಟು ನೋಡಿ. ಇಲ್ಲಿ ನೋಡ, ನಾವೀಗ ನಡ್ಕೊಂಡು ಹೋಗ್ತಿದ್ದೇವೆ. ಇಲ್ಲಿದ್ದೇವೆ, ನಡ್ಕೊಂಡು ಹೋಗುದು ನಾವು. ಎಲ್ಲಿಯಾ? ತುಂಬ ದೂರ ಉಂಟು ಫ್ರೆಂಡ್ಸ್. ಇವಳ ಮಾತ್ರ ಹೇಳಿದ್ದು ಅಲ್ಲಿ ಕಾರ್ ಇಡುವ, ಇಲ್ಲಿ ಸ್ವಲ್ಪ ಹತ್ತಿರ ಇರುವುದು, ರಪ್ಪ ರಪ್ಪ ನಡಿಬಹುದು ಅಂತ ಹೇಳ್ಕೊಂಡು. ಇದೀಗ ಎಲ್ಲೆಲ್ಲಿ ದೂರ ದೂರ ಉಂಟು. ಅಷ್ಟೇ, ಇಷ್ಟೇ ಸ್ವಲ್ಪ. ಎಲ್ಲಿಯ ಕಾಣ್ತಾನೆ? ಬಸ್ ತೇರೇನೆ ನೋಡಿ, ಗಾಡಿ ಎಲ್ಲ ಹತ್ತಿರ ಹೋಗ್ತಾನೆ ನೋಡಿ. ಇವರು ರೋಡ್ ಅಂತ ಬಂದಂತೆ ನಾಟಿ ಅಲ್ಲ, ಅವರು ಇಲ್ಲಿಂದ ಇಳಿದು ಬರ್ತಾರೆ. ಈ ಭಾಷೆ ಬಿಲ್ಲಿಗೆ ಹತ್ತಿದ್ದಾರೆ ಅಂತ ಹೇಳೋ ಬರ್ತೀನಿ. ಹಾಗೆ ನಾವೀಗ ಅವರಲ್ಲಿದ್ದಾರೆ, ಅವರು ಬರಲಿಲ್ಲ, ಅವರು ಇನ್ನೂ ಸಲ್ಲಿದ್ದಾರೆ. ಇಲ್ಲೇ ಕಾರ್ ಪಾರ್ಕಿಂಗ್ ದೂರ ಇಲ್ಲೇ ಕಾರ್ ಪಾರ್ಕಿಂಗ್ ಮಾಡ್ಬೋದು. ಇಲ್ಲೇ ಕಾರ್ ಪಾರ್ಕಿಂಗ್ ಮಾಡಬಹುದಿತ್ತು ನೋಡೀಗ, ಆದರೆ ದೂರ ಇಲ್ಲಿತ್ತು ಮಾರ್ರೆ. ನಮ್ಮ ಇಲ್ಲಿ ಸೀರೆ ಉಂಟಾಗ ಇವಳ ನಮ್ಮನ್ನು ಕೆಟ್ಟಿಸ್ ಮಾಡಿದ್ದು. ಸಾರಿ, ಅದು ಕ್ಯಾಮರಾಕ್ಕೆ ಸ್ವಲ್ಪ ಬಿಸಿಲು ಬೀಳ್ತದೆ ನೋಡಿ. ನಮಗೆ 6 year ಉಂಟು. 50 year, right? Yeah. Become doctor then. Okay. 10th 10th ಆಯ್ತು, ಇನ್ನು ಕಾಲೇಜ್. ಏನು ಮಾಡ್ತೀರಾ? ಬೇಡದು. ಈಗ ನಾವು ಜಯಲಕ್ಷ್ಮಿಗೆ ಬಂದ್ವಿ ಫ್ರೆಂಡ್. ರಾಮರಾಜಿಗೆ ಹೋಗಿದ್ವಿ, ಅಲ್ಲಿ ಸೆಲೆಕ್ಷನ್ ಇಲ್ಲ ಇತ್ತು. ಸೊ ಈಗ ಜಯಲಕ್ಷ್ಮಿ ಲಿಫ್ಟ್ ಸೆಲೆಕ್ಷನ್ ಇಲ್ಲ, ಇಲ್ಲಿ ಬಂದೆ ಈಗ. ಥರ್ಡ್ ಫ್ಲೋರ್. ಫೈನಲಿ ಜಯಲಕ್ಷ್ಮಿ ಖಾಲಿ. ಜಯಲಕ್ಷ್ಮಿಯಿಂದ ಒಂದು ಸೀರೆ. ಹೌದು, ಸೆಲೆಕ್ಷನ್ ಅಷ್ಟಿಲ್ಲ. ಸೆಲೆಕ್ಷನ್ ಐಟಮ್ ಒಳ್ಳೆ ಇಲ್ಲ ಅಷ್ಟೇ. आप क्या रहे पिंक क्यों? ವುಡ್ಲ್ಯಾಂಡ್ಸ್ ಹೋಟೆಲ್ಗೆ ಬಂದಿದ್ದೇವೆ ಟೀ ಕೊಡ್ಲಿಕ್ಕೆ ಸಂಜೆ. ನೋಡಿ ಫ್ರೆಂಡ್ಸ್, ಹೋಟೆಲಲ್ಲಿ ಗ್ಯಾಸ್ ಇಲ್ಲ. ನೀವೆಂತ ಅವರನ್ನೇ ಹೋಟೆಲಲ್ಲಿ ಗ್ಯಾಸ್ ಇಲ್ಲ. ಹಾಗೆ ಶೀರಾ ಅಲ್ಲ, ಮಂಡೆ ಇಲ್ಲಿ ಗ್ಯಾಸ್ ಇಲ್ಲದಿದೆ, ಶೀರಾ ಉಂಟಂತೆ. ನೋಡಿ ನನ್ನ
ಹಾಗೆ ಕಾಳಿ ಗೋಳಿ ಬಜೆ ಕಾಳಿನ ಪುಡಿ ಪಾವ್ ಭಾಜಿ ಅಲ್ಲ ಅವಳಿಗೆ ಬೇಕಾದದ್ದು ಉಂಟು ನೋಡು ಅಷ್ಟೇ. ಅವಳಿಗೆ ಗೊತ್ತಿತ್ತು ಯಾಕೆ ನೋಡಿ ಎಲ್ಲ ಅದೇ ಎಲ್ಲ ಪಾವ್ ಭಾಜಿ ಇಲ್ಲೋಡೆ ಅದು ಚಹಾ ಕೊಡಿ ಎಷ್ಟು ಚಹಾ ನಾಳೆ ಕಾಫಿ ಗೋಳಿ ಬಜಿ ತುಂಡಾಗಿದೆ. ಅದರಲ್ಲಿ ಅವಸರದಿಂದ ತಿಂದು ಬಿಟ್ರು ಒಬ್ರು ಇವರು. ಗೋಳಿ ಬಜಿ ತುಂಡಾಗಿದೆ. ನೋಡಿ ಫ್ರೆಂಡ್ಸ್, ನನಗೆ ಕಾಫಿ, ಮೂರು ಮಂದಿಗೆ ಟೀ. ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕಿದೆ ನೋಡಿ, ಕೊತ್ತಂಬರಿ ಸೊಪ್ಪು ಹಾಕಿ ಸ್ಪೆಷಲ್ ಆಗಿ ಬಂದಿದ್ದು. ಸ್ಪೆಷಲ್ ಟೀ. ಪಾಗಲ್ ಲಡ್ಕಿ ಲೈಟ್ ಹಾಕಲಿಲ್ಲ ಅದಕ್ಕೆ, ಇದಾಕಲಿಲ್ಲ. ಪ್ಲಾಟಿಗೆಲ್ಲ ರೇಟ್ 900. ಗೈಸ್ ಇಲ್ಲಿ ಬಂದದ್ದು ಚಪ್ಪಲ್ ನೋಡುವ ಅಂತ. ಇಲ್ಲಿ ವುಡ್ಲನ್ಸ್ ಇದು ಕೆಳಗೆ ಉಂಟು ಎಲ್ಲ ಚಪ್ಪಲ್ಸ್ ಎಲ್ಲ, ಏನು ಸೆಲೆಕ್ಷನ್ ಇಲ್ಲ. ಇಲ್ಲದಿಲ್ಲ ಹತ್ತಿರ ಒಂದು ಮರ ಉಂಟು. ಮುಖ ನೋಡಿ ಉಂಟು ಯಾವ್ದಕ್ಕೆ ಎಲ್ಲ ಇದಾಗಿದೆ. ಸ್ಕಿನ್ ಎಲ್ಲ ಬಿಸಿಲು ಉಂಟು ಇಲ್ಲಿ, ಅದಕ್ಕಾಗಿ ಕಾಣಿತು ಅಷ್ಟೇ. ಇದು ಬಾದಾಮ್ ಮರ ಅಷ್ಟು ದೊಡ್ಡದು, ನೆರಳಿಗೆ ಒಳ್ಳೆದಲ್ಲ ಬಾದಾಮ್. ಅಷ್ಟು ಮಾವಿನಕಾಯಿ ನೋಡಿ, ನಮ್ಮ ಕಾರು ಬರುವಾಗ ಉಂಟಲ್ಲ, ಇದು ಕಾರಿಗೆ ಏತಾಗ್ತದೆ. ಇಲ್ಲಿ ನೋಡಿ ದೊಡ್ಡ ದೊಡ್ಡದಾಗಿದೆ ಕಾಯಿ ನೋಡಿ ನೋಡಿ ನೋಡಿ. ಮಾವಿನಕಾಯಿ ಇಲ್ಲಿ ಹೇಗಿದೆ, ಮೇಲೆ ತುಂಬ ಫುಲ್ ಮಾವಿನಕಾಯಿ. ಮತ್ತೆ ಎಲ್ಲಿ ಅಂತ ಗೊತ್ತುಂಟಾ, ಹಾಲಲ್ಲಿ ನೀಡೆ ಹಾಲುತ್ತದೆ. ಮತ್ತೆ ಇಲ್ಲಿ ಮತ್ತೆ ಇಲ್ಲಿ ಎಲ್ಲ ಉಂಟು ನೋಡಿ, ಅಲ್ಲಿ ನೋಡಿ ಅಲ್ಲುಂಟು. ಮತ್ತೆ ಅಲ್ಲಿ ನೋಡಿ ದೊಡ್ಡದು ಹೂವು ಅಲ್ಲಿ ಆಗ ಕಾಣ್ತದ. ಝೂಮ್ ಕೂಡ ಆಯ್ತಾ ಇಲ್ಲಿ ನೋಡಿ, ನೋಡಿದೆ ತೋರಿಸಿದೆ ಗುಂಚಲು ಮತ್ತೆ ಮೇಲೆಲ್ಲ ಫುಲ್ ಆಯ್ತು. ಝೂಮ್ ಕೂಡ ಆಯ್ತಾ. ಬನ್ನಿ ಆಯ್ತು. ಈಗ ನಾವು ಬಂದದ್ದು ನೋಡಿ, ಇವಳಿಗೆ ಪಾಪ ಹಸಿವಾಗ್ತದೆ ಅಡುಗು, ಅಂದ್ರೆ ತಿಂಡಿ ಹಾಕ್ಬೇಕೀಗ. ಮತ್ತೆಲ್ಲ ಫುಡ್ ಕೊಟ್ಟಿದ್ದೇವೆ, ಅವಳಿಗೆ ಹೇಳುದು ನನಗೆಂತ ತಿಂತೀರಿ ಅಂತೇಳಿ. ಈಗ ನೋಡಿ ಒಂದು ಶಾಪಿಂಗ್ ಎಲ್ಲ ಆಯ್ತು ನೋಡಿ, ಜಯಲಕ್ಷ್ಮಿಗೆ ಹೋದದ್ದು. ಆಕ್ಚುಲಿ ಎಂತ ಹೋದ್ರು ನನಗೆ ಅಲ್ಲಿ ಅಷ್ಟೊಂದು ಲೈಕ್ ಆಗಿಲ್ಲ, ಅಷ್ಟೊಂದು ಸೆಲೆಕ್ಷನ್ ಇಲ್ಲ ಅಲ್ಲಿ ನಮ್ಗೆ ಬೇಕಾದದ್ದು. ಚಿನ್ನ ಇಲ್ಲಿ ಬಾ, ಇದರ ರೇಟ್ ಎಲ್ಲ ಎಷ್ಟು ಅಂತ ಹೇಳಿ ಅಂತಲ್ಲ ಗೈಸ್, ನೀವು ಹೇಳಿ ಆಯ್ತಾ, ನಾನು ಹೇಳುದಿಲ್ಲ ಈಗ. ನೋಡಿ ಅದು ಕ್ಯಾಮರಾದಲ್ಲಿ ಹೇಗೆ ಕಾಣ್ತದೆ ಗೊತ್ತಿಲ್ಲ, ತುಂಬಾ ರೇಟ್ ಉಂಟು. ಮತ್ತೆ ನಾನು ರೇಟ್ ಹೇಳುದಿಲ್ಲ, ನಿಮ್ಗೆ ಒಂದು ಟಾಸ್ಕ್ ಕೊಟ್ಟದ್ದು, ನೀವು ಕಮೆಂಟಿಗೆ ಹಾಕಿ ಎಷ್ಟು ರೇಟ್ ಇರ್ಬೋದಂತ. ಸರಿಯಾದ ಆನ್ಸರ್ ನಾನು ಹೇಳ್ತೇನೆ. ಮತ್ತೆ ಎಂತ ಹೇಳಿದ್ರೆ ಸ್ವಲ್ಪ ಕಾಸ್ಟ್ಲಿ ಗೊತ್ತಾಯ್ತಲ್ವಾ, ಹಾಗೆ ನೋಡಿ ಈಗ ನೀವು ಗೆಸ್ ಮಾಡಿ ಎಷ್ಟಂತ. ನೋಡಿ ಫುಲ್ ವರ್ಕ್ ಇದು. ನಿಜವಾಗಿ ನನಗೆ ಅಲ್ಲಿ ಇದು ವಿಜಯಲಕ್ಷ್ಮಿ ನನಗೆ ಏನು ಪ್ರಯೋಜನ? ಜಯಲಕ್ಷ್ಮಿ, ನೀವು ವಿಜಯಲಕ್ಷ್ಮಿ ಯಾರು? ಏನು ಪ್ರಯೋಜನ ಕಾಣಲಿಲ್ಲ. ಎಲ್ಲ ಸಿರಿಸಿ ನಾನು ಉಪವಾಸ ಚಿನ್ನದ ಹೇಳಿದೆ, ನಮ್ಮ ಹತ್ರ ಬರ್ಲಿಕ್ಕೆ ಹೇಳಿ ನಾವು ತೆಗೆಯೋದು ಹೋಗು ಅಂತ ಹೇಳಿದೆ. ಆದ್ರೆ ಅವಳು ಇರ್ಲಿ ಬಂದಾಗ ತೆಗೆಯುವ ಗಾಡಿ, ಬಂದಾಗ ತೆಗೆಯುವ ಅಂತ ಸೆಲೆಕ್ಷನ್ ಇಲ್ಲ, ಅಂದ್ರೆ ಸೆಲೆಕ್ಷನ್ ಅಷ್ಟೊಂದು ಇಲ್ಲ. ಮತ್ತೆ ಇದು ಒಂದು ನೋಡಿ, ಇದೊಂದು ಸೆಲೆಕ್ಷನ್ ಆಯ್ತು ಫೈನಲ್ ಆಗಿ. ಹಾಗೆ ರೇಟ್ ನೀವು ಕಮೆಂಟ್ ಅಲ್ಲಿ ತಿಳಿಸಿ, ನಾ ಮತ್ತೆ ಎಷ್ಟು ರೇಟ್ ಅಂತ ನಾನು ರಿಪ್ಲೈ ಮಾಡ್ತೇನೆ ನಿಮ್ಗೆ, ಆಯ್ತಾ ಮೇಡಮ್. ಈ ಕಲರ್ ಮತ್ತೆ ಬ್ಲೌಸ್ ಬೇಗ ಕೊಡು, ಮತ್ತೆ ಸಿಗ್ಲಿಕ್ಕಿಲ್ಲ ಬ್ಲೌಸ್ ಅಲ್ಲ. ಬೇಗ ಕೊಡು ಬ್ಲೌಸ್. ಮತ್ತೆ ನಾವು ರಾಮರಾಜಿಗೆ ಹೋದೆವು, ಅಲ್ಲಿ ಅಲ್ಲಿ ಒಳ್ಳೆದು. ನಾವು ಒಂದೇ ಕಡೆ ತೆಗೆಯುದಿಲ್ಲ, ಅವ್ರು ಫಿಕ್ಸ್ಡ್ ಇಲ್ಲ. ಮತ್ತೆ ಇವತ್ತು ಸಂಜೀವ್ ಶೆಟ್ಟಿಯಲ್ಲಿ ಶೋರೂಮ್ ಬಂದಾಗಿದೆ, ರಾಹುಲ್ ಅಲ್ಲೇ ಹೋಗುದು ಸಂಜೀವ್ ಶೆಟ್ಟಿಗೆ. ಈಗ ಶೋರೂಮ್ ಬಂದಾಗಿದೆ, ಎಲ್ಲಿಂದ ಗೊತ್ತಾಗಿಲ್ಲ ನಮಗೆ. ಹಾಗೆ ವಾಪಸ್ ನಾವು ಬೇರೆ ಬೇರೆ ಕಡೆ ಹೋಗುದು. ಫಸ್ಟ್ ಸಂಜೀವ್ ಶೆಟ್ಟಿಗೆ ಹೋಗ್ತೀವಿ ನಾವು, ಅಲ್ಲಿ ಶೋರೂಮ್ ಮನೆಗೆ ನಮಗೆ ಗೊತ್ತಾಗಲಿಲ್ಲ ಎಲ್ಲಿಂದ. ಇದು ನೋಡಿ ಈ ಸಾರಿ ನೋಡಿ ಹೀಗೆ ಬರ್ತದೆ ನೋಡಿ, ಚಂದ ಉಂಟು. ಮತ್ತೆ ಇದು ರೇಟ್ ಹೇಳುದಿಲ್ಲ, ರೇಟ್ ನೀವು ಹಾಕಿ ಕಮೆಂಟಿಗೆ ಆಯ್ತಾ. ನಿಮಗೆಲ್ಲ ಒಂದು ಎಂತ ಒಂದು ಕೆಲಸ ಕೊಟ್ಟದ್ದು ನಾನು, ನೀವು ರೇಟ್ ಹಾಕ್ಬೇಕು ಎಷ್ಟು ಅಂತ. ಆಮೇಲೆ ನಾನು ಹೇಳ್ತೇನೆ ಎಷ್ಟು ಕರೆಕ್ಟ್ ರೇಟ್ ಅಂತ ನಾನು ಹೇಳ್ತೇನೆ. ಒಳ್ಳೆದುಂಟು, ಇಷ್ಟ ಸ್ವಲ್ಪ ಕಾಸ್ಟ್ಲಿ ಇದೆ, ಯಾಕಂದ್ರೆ ಇದು ಒಂಥರ ಎಂತ ಟ್ರೆಂಡಿಂಗ್ ಸಾರಿ. ಸೊ ಇದಕ್ಕೆ ಎಂತ ಸಿಟಿ ಟಿಶ್ಯೂ ವಿತ್ ಕಾಟನ್ ಮಿಕ್ಸ್. ಎಂತ ಟಿಶ್ಯೂ ವಿತ್ ಕಾಟನ್ ಮಿಕ್ಸ್. ಯಾವುದು ಟಿಶ್ಯೂ ಅಂತೆ ಮತ್ತೆ ಕೋಟನ್ ಅಂತೆ.
ಎಲ್ಲ ಮಿಕ್ಸ್ ಅಂತೆ. ಇದು ಲೈಟ್ ವೆಯ್ಟ್ ಆಯ್ತಾ, ವೆಯ್ಟ್ ಇಲ್ಲ, ಲೈಟ್ ವೆಯ್ಟ್ ಸಾರಿ, ತುಂಬಾ ಒಳ್ಳೆದುಂಟು. ಮತ್ತೆ ಬ್ಲೌಸ್ ಎಲ್ಲ ಉಂಟಲ್ಲ, ಬ್ಲೌಸ್ ಕಾಂಬಿನೇಷನ್ಸ್ ಎಲ್ಲ ತುಂಬಾ ಸೂಪರ್ ಉಂಟು ಆಯ್ತಾ. ನಾನು ನಿಮಗೆ ಇದು ಧರಿಸುವಾಗ ನೋಡಿ ನೀವು. ಮತ್ತೆ ಇದು ಹಸ್ಬೆಂಡ್ ಇದು ನೋಡಿ, ಇದು ನಾನೇ ಸೆಲೆಕ್ಷನ್ ಮಾಡಿದ್ದೆ ರಾಮರಾಜಿಂದ 2 ದಿವಸ ಇದು ನಮ್ದು ಮ್ಯಾಚಿಂಗ್ ನೋಡಿ. ಇದೊಂದು ಮ್ಯಾಚಿಂಗ್ ಇಟ್ಟಿದ್ದೇವೆ ನಾವು, ಶರ್ಟ್ ನೋಡಿ ಇದು ಮ್ಯಾಚಿಂಗ್ ಹಳದಿಯಲ್ಲ ಇದಕ್ಕೆ ಮ್ಯಾಚಿಂಗ್. ಹಳದಿಯಲ್ಲ ನೆಕ್ಸ್ಟ್ ಹಳದಿ ಸಿಗ್ಲಿಲ್ಲ ನನಗೆ ಅಲ್ಲಿ, ಇಲ್ಲ ಹಳದಿ ಆಗಿದೆ. ನೆಕ್ಸ್ಟ್ ತೆಗೆಯುವ ಹಳದಿ ತೆಗೆದು ಉಂಟು, ಅದು ಬಾಕಿ ಆಗಿದೆ ಹಾಗೆ ನಮಗೆ ಎಲ್ಲ ತಗೊಳ್ಬೇಡ, ಇದರ ಸೈಜ್ ಇಲ್ಲ. ಬ್ಲೌಸ್ ಸೇಮ್ ನೋಡಿ, ಇದರಲ್ಲಿ ಬಾರ್ಡರ್ ಉಂಟು, ಬ್ಲೌಸ್ ಉಂಟು, ಬಾರ್ಡರ್ ಹಾಗೆ. ನಮ್ಮ ವಾಯ್ಸ್ ಕೇಳ್ತದಲ್ಲನೆ ಫ್ಯಾನಿಗೆ ಅಂತ ಕೇಳ. ನೋಡಿ ಇದು ಶರ್ಟ್ ಚಂದ ಉಂಟು. ನೀವು- ಮತ್ತೆ ಇವರ ಸೈಜ್ ಇಲ್ಲ, ಅದಕ್ಕೋಸ್ಕರ ಯೆಲ್ಲೋ ಕಲರ್ ಅಲ್ಲಿ ನಮ್ಗೆ ನೆಕ್ಸ್ಟ್ ತೆಗಿತೇವೆ ನಾವು. ಅಂದ್ರೆ ಇದು ಇದಕ್ಕೆ ಮಿಕ್ಸ್ ಆಗ್ತದೆ ನೋಡಿ, ಇದಕ್ಕೆ ಕಾಂಬಿನೇಷನ್ ಸೂಟ್ ಆಗ್ತದೆ, ಗೊತ್ತಾಯ್ತಲ್ಲ? ಇದಕ್ಕೂ ಸಹ ಅಲ್ಲ, ಇದರ ಬ್ಲೌಸ್ ಪೀಸ್ಗೆ ಮ್ಯಾಚಿಂಗ್ ಇದೆ. ಒಳ್ಳೆ ಕಾಣ್ತದೆ. ಇನ್ನೊಂದು ನೆಕ್ಸ್ಟ್ ಮತ್ತೆ ಇದೊಂದು ಹೀಗೆ ತಗೊಂಡು, ಯಾಕಂದ್ರೆ ನನಗೊಂದು ಅವರಿಗೊಂದು ಬ್ಲಾಕ್ ಅಲ್ಲಿ ತೆಗುವಾಗ ತುಂಬಾ ಆಸೆ ಇತ್ತು. ಅದನ್ನ ನೆನಪಲ್ಲಿ ಇಟ್ಟುಕೊಂಡು ಅವರ ಹತ್ರ ಇದೆ ಶಾಪ್ ಅಲ್ಲಿ, ಬ್ಲಾಕ್ ಅಲ್ಲಿ ಒಂದೊಂದು ತೆಗಿರಿ ಅಂತೇಳಿ. ಸೊ ಬ್ಲಾಕ್ ಅಲ್ಲಿ ಒಂದು ನೆನಪಲ್ಲಿ ತಗೊಳ್ಳೋದು, ಅವ್ರ ಹತ್ರ ಬ್ಲಾಕ್ ಉಂಟು, ಅದು ಸ್ವಲ್ಪ ಇದಾಗಿದೆ, ಹಾಳಾಗಿದೆ, ಅದಕ್ಕೋಸ್ಕರ ಇದನ್ನು ಒಂದು ತಗೊಳ್ಳೋದು ಬ್ಲಾಕ್ ಅಲ್ಲಿ. ಇಷ್ಟು ಸಾಫ್ಟ್ ಉಂಟು ಮೆಟೀರಿಯಲ್ಸ್ ಎಲ್ಲ, ನನಗೆ ತುಂಬಾ ಖುಷಿ ಆಯ್ತು ಮಾತ್ರ. ಇದು ಅಲ್ಲಿಂದಲೇ ಒಂದು ರಾಮರಾಜಿಂದ. ಸೊ ಮೆಟೀರಿಯಲ್ ವೈಸ್ ನೋಡ್ಲಿಕ್ಕೆ ಹೋದ್ರೆ ಉಂಟಲ್ಲ, ಮೆಟೀರಿಯಲ್ ಕ್ವಾಲಿಟಿ ಸೂಪರ್ ಉಂಟು, ತುಂಬಾ ಇಷ್ಟ ಆಯ್ತು. ಮತ್ತೆ ರೇಟ್ ಸಹ ದೊಡ್ಡ ರೇಟ್ ಅಲ್ಲ, ಇದೀಗ ಜಸ್ಟ್ 975 ರೂಪಾಯಿ. 975. ಒಳ್ಳೆದುಂಟು. ಇದು ನೋಡಿ, ಇದು ಫುಲ್ ಪೇ, ಇದು ಸಹ ಅಷ್ಟೇ ಸೇಮ್ ರೇಟ್. ಮತ್ತೆ ದೊಡ್ಡ ನನ್ನ ಕಾಸ್ಟ್ ಏನಿಲ್ಲ ಅಲ್ಲಿ, ಎಲ್ಲ ಕಾಟನ್ ಪೀಸ್ ಅಲ್ಲ, ಹಾಗೆ ಅದು ಚೀಪರ್ ಅದು. ನನ್ನ 2 ಸಾರಿ ಮಾತ್ರ ತುಂಬಾ ಕಾಸ್ಟ್ಲಿ ಇದು. ಅದನ್ನ ನೀವು ಇವತ್ತು ಹೇಳುದಿಲ್ಲ ವಿಡಿಯೋದಲ್ಲಿ, ನೀವು ಕಮೆಂಟ್ ಹಾಕಿ ಆಯ್ತಾ. ಮತ್ತೆ ಇನ್ನು ಗೈಸ್ ಎಂತ ಗೊತ್ತುಂಟಾ, ನಮ್ದು ಇಷ್ಟೊತ್ತಾಯ್ತು, ಮತ್ತೆ ನಾವು ಅಲ್ಲಿಂದ ಎಲ್ಲಿಗೆ ಹೋದೆವು ಗೊತ್ತುಂಟಾ? ಎಲ್ಲಿ ಮೋತಿ ಎಂತ ವುಡ್ಲ್ಯಾಂಡ್ಸಿಗೆ ಹೋದದ್ದು, ಟೀ ಎಲ್ಲ ಕುಡಿಲಿಕ್ಕೆ. ಟೀ ಎಲ್ಲ ಕುಡಿದು ಮತ್ತೆ ಅಲ್ಲಿ ಚಪ್ಪಲ್ದೆಲ್ಲ ಬಂದಿತ್ತು ಎಲ್ಲ, ತುಂಬಾ ಚಪ್ಪಲ್ಸ್ ಎಲ್ಲ ವೆರೈಟಿ ಉಂಟು ಅಂತ ಹೇಳಿ ಅಲ್ಲಿ ಹಾಕಿದ್ರು. ಹಾಗೆ ನಾವು ಹೋದದ್ದು ನೋಡ್ಲಿಕ್ಕೆ ಹೋಗಿ ಎಂತದಿಲ್ಲ ಅಲ್ಲಿ ಅಷ್ಟೊಂದು ನಮ್ಗೆ, ಅಂದ್ರೆ ಅಷ್ಟು ಚಪ್ಪಲ್ಸ್ ಇಲ್ಲ. ಅದು ಈ ಮನೆಗೆ ಸ್ಲಿಪ್ಪರ್ಸ್ ಎಲ್ಲ ಉಂಟಲ್ಲ, ಅದು ಬಂದಿದೆ, ಏನು ಕೂಡ ಇಲ್ಲ. ಮತ್ತೆ ಬೇರೆಂತ ನಾವು ಅಲ್ಲಿ ನಮ್ಗೆ ಲೈಕ್ ಆಗಲಿಲ್ಲ. ಇನ್ನು ನಮ್ಗೆ ಕೆಲವು ಪರ್ಚೇಸಿಂಗ್ ಬಾಕಿ ಉಂಟಲ್ಲ, ಮಕ್ಕಳಿಗೆ ಡ್ರೆಸ್ ತೆಗೆದುಕೊಂಡು ಅದು ನೋಡ್ಬೇಕು. ಅದು ನಾಳೆ ಅಥವಾ ನಾಳೆ ಹೋಗುವ ರಜೆ ಉಂಟು, ನಾಳೆ ಅಥವಾ ಅದೇ ಮೋಸ್ಟ್ಲಿ ಅವರಿಗೆ ರಜೆ ಉಂಟಲ್ಲ ಹಸ್ಬೆಂಡ್ಗೆ, ಒಂದು ನಾಳೆ ಹೋಗ್ತೀವಿ. ಹಾಗೆ ಮಕ್ಕಳಿಗೆ ಡ್ರೆಸ್ ಬಾಕಿ ಆಗಿದೆ, ಮತ್ತೆ ಅವರಿಗೆ ಒಂದು ಶರ್ಟ್ ಬಾಕಿ ಆಗಿದೆ ಹಸ್ಬೆಂಡ್ಗೆ, ಅವ್ರಿಗೊಂದು ಶರ್ಟ್ ತೆಗಿಬೇಕು, ಅದನ್ನೊಂದು ಸಾರಿ ಮ್ಯಾಚಿಂಗ್. ಹಾಗೆ ಆಲ್ರೆಡಿ ಅವರಲ್ಲಿ ಒಂದು ಉಂಟು, ಅದಕ್ಕೆ ಅವರದ್ದು ಸಾಕಾಗಿದ್ದಕ್ಕೆ ನಾನು ಹೇಳಿದ್ದೀನಿ ಒಂದು ತೆಗಿಯುವ ಅಂತ. ಅದೊಂದು ಶರ್ಟ್ ತೆಗೆದು ಬಾಕಿ ಉಂಟು, ಮತ್ತೆ ಮಕ್ಕಳಿಗೆ ಒಂದು 2 ಜೊತೆ ಡ್ರೆಸ್ ತೆಗೆದುಕೊಂಡು ಅಷ್ಟೇ. ಇಷ್ಟೆಲ್ಲ ಆಯ್ತು ಗೈಸ್. ಹಾಗೆ ಇನ್ನು ಮತ್ತೆಂತ ಇಲ್ಲ, ಬೇರೆ ಏನಿಲ್ಲ ವಿಶೇಷ. ಮತ್ತೆ ಸಾಕಾಯ್ತು ಅಂದ್ರೆ ಅಲ್ಲೇ ಸುತ್ತ ನಮಗೆ ಸಾಕಾಗುದು. ಎಲ್ಲಿ ಹೋದ್ರೆ ಆ ವುಡ್ಲ್ಯಾಂಡ್ಸ್ ಒಳಗೆ ಚಪ್ಪಲಲ್ಲಿ ನೋಡ್ಲಿಕ್ಕೆ ಹೋದೆವು, ಅಲ್ಲಿ ಒಂದು ಕೂಡ ಇಲ್ಲ, ಸುಮ್ಮನೆ ಅಲ್ಲಿ ಬೋರ್ಡ್ ಹಾಕಿದ್ದಾರೆ, ಎಂಥದ್ದು ಇಲ್ಲ ಅಲ್ಲಿ, ಖಾಲಿ ಸ್ಲಿಪ್ಪರ್ಸ್ ಎಲ್ಲ ಉಂಟು. ಸುಮ್ಮನೆ ನೋಡಿ ಸೀದಾ ಬಂದೆ. ಬರುವಾಗ ನಮ್ಮ ಇವಳು ಕಾಯ್ತಾ ಇದ್ದಾಳೆ. ಬರುವಾಗ ನನ್ನ ಮ್ಯಾಂಗೋ ಎಲ್ಲ ಕೆಳಗೆಲ್ಲ ನೇಲ್ತಾ ಉಂಟು, ಅದಿನ್ನು ಅಂದ್ರೆ ಹಣ್ಣಾಗ್ಲಿಕ್ಕಾಗಿದೆ. ಸೊ ಇನ್ನು ಅದನ್ನೆಲ್ಲ ತೆಗೆದು ಹಣ್ಣಿಗೆ ಇಡ್ಬೇಕಂತ ನೋಡುದು ನಾಳೆ ಎಲ್ಲ. ಹಾಗೆ ಅದನ್ನೆಲ್ಲ ಒಂದು ಶೂಟ್ ಮಾಡಿ ಈಗ ಒಳಗೆ ಬಂದದ್ದು ಗೈಸ್. ಆಯ್ತು, ಇನ್ನು ನಮ್ದು ಇವತ್ತಿನ ವಿಡಿಯೋ ಇಷ್ಟೇ, ಚಿನ್ನ ವಿಡಿಯೋ ಅಂಡ್ ಮಾಡ ಗೈಸ್. ಇನ್ನು ಸ್ವಲ್ಪ ಶಾಪಿಂಗ್ ಎಲ್ಲ ಬಾಕಿ ಉಂಟು, ಅದು ನಾಳೆ ಮಾಡುವ ಅಂತ ಹೇಳಿದ್ರು ಹಸ್ಬೆಂಡ್. ಮತ್ತೆ ಇವತ್ತು ಸಾಕಾಯ್ತು ನಮ್ಗೆ ನೋಡಿ, ಇಷ್ಟೆಲ್ಲ ಆಗೋಗ್ಲೇ ಸಾಕಾಯ್ತು. ಮತ್ತೆ ಕೆಲವೆಲ್ಲ ಸ್ವಲ್ಪ ಥಿಂಗ್ಸ್ ಕೂಡ ತಗೊಂಡಿದ್ದೀವಿ, ನಮ್ದು ಪರ್ಸ್ನಲ್ ಅಲ್ಲ, ಅದೆಲ್ಲ ನಮ್ಗೆ ಬೇಕಾದಂಥದ್ದು ಅದೆಲ್ಲ ತಗೊಂಡಾಗುವಾಗ ಇಷ್ಟೊತ್ತಾಯ್ತು. ಇನ್ನು ನೈಟ್ ಇನ್ನು ನೋಡ್ಬೇಕು, ಇನ್ನು ಎಂತ ನೈಟ್ ಎಲ್ಲಿಯಾದರೂ ಹೊರಗೆ ಹೋಗ್ತಿದ್ರು ನಾವು ವಿಡಿಯೋ ಮಾಡ್ತೇವೆ. ಓಕೆ ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ವಿಡಿಯೋ ತಮ್ಮೆಲ್ಲರಿಗೂ ಕೂಡ ಇಷ್ಟವಾಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡುವವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಬಾಯ್ ಬಾಯ್.